ಮಲೆನಾಡು ಜಿಲ್ಲೆಯ ಮುಳುಗಡೆ ನಾಡಿ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರು ಅನಾರೋಗ್ಯದ ಹಿನ್ನೆಲೆ ನಿಧನರಾಗಿದ್ದು, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡಿನ ಸಾಕ್ಷಿ ಪ್ರಜ್ಞೆ, ಪರಿಸರ ಪರ ಬರಹಗಾರ, ಮಕ್ಕಳ ಸಾಹಿತ್ಯಗಾರ, 40 ಕಾದಂಬರಿಗಳ ರಚನೆಕಾರ ಹಿರಿಯ ಸಾಹಿತಿ ನಾ ಡಿಸೋಜಾ ಇನ್ನು ನೆನಪು ಮಾತ್ರ. ನಾಡಿನ ಹಿರಿಯ ಸಾಹಿತಿ ನಾ ಡಿಸೋಜಾ ನಿಧನ. ದ್ವೀಪದ ಕರ್ತೃ ಇನ್ನು ನೆನಪು ಮಾತ್ರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ, ರಾಜ್ಯದ ಹಿರಿಯ ಸಾಹಿತಿ, ಮುಳುಗಡೆ ನಾಡಿ ಎಂದೇ ಪ್ರಖ್ಯಾತರಾಗಿದ್ದ ನಾ ಡಿಸೋಜಾ ಅವರು 88ನೇ ವಯಸ್ಸಿಗೆ ತಮ್ಮ ಪಯಣ ಮುಗಿಸಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರಾದ ನಾ ಡಿಸೋಜಾ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿರುವ ಹಿರಿಯ ಸಾಹಿತಿ. ಇವರ ಕಾದಂಬರಿಯಾದ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಾ ಡಿಸೋಜಾ ಅವರನ್ನ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಸಾಗರದಲ್ಲಿ ಇಂದು ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವರ ಪಾರ್ಥಿವ ಶರೀರವನ್ನ ನಾವು ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿ ಅಗಲಿಕೆಗೆ ಗಣ್ಯರ ಸಂತಾಪ. ನಾ ಡಿಸೋಜಾ ನಿಧನಕ್ಕೆ ನಾಡಿನ ಗಣ್ಯರು ಕಂಬನಿ ಮಿಡಿದಿದ್ದು, ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಶ್ರೀಯುತರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭಾವಪೂರ್ಣ ವಿದಾಯ ಹೇಳಿದ್ದಾರೆ. ಮಲೆನಾಡಿನ ಮುಳುಗಡೆಯ ನಾಡಿ ಮಿಡಿತ ಸ್ತಬ್ಧವಾಗಿದ್ದು, ನಾ ಡಿಸೋಜಾರ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಜಿಲ್ಲೆಯ ಮುಳುಗಡೆ ನಾಡಿ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರು ಅನಾರೋಗ್ಯದ ಹಿನ್ನೆಲೆ ನಿಧನರಾಗಿದ್ದು, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡಿನ ಸಾಕ್ಷಿ ಪ್ರಜ್ಞೆ, ಪರಿಸರ ಪರ ಬರಹಗಾರ, ಮಕ್ಕಳ ಸಾಹಿತ್ಯಗಾರ, 40 ಕಾದಂಬರಿಗಳ ರಚನೆಕಾರ ಹಿರಿಯ ಸಾಹಿತಿ ನಾ ಡಿಸೋಜಾ ಇನ್ನು ನೆನಪು ಮಾತ್ರ. ನಾಡಿನ ಹಿರಿಯ ಸಾಹಿತಿ ನಾ ಡಿಸೋಜಾ ನಿಧನ. ದ್ವೀಪದ ಕರ್ತೃ ಇನ್ನು ನೆನಪು ಮಾತ್ರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ, ರಾಜ್ಯದ ಹಿರಿಯ ಸಾಹಿತಿ, ಮುಳುಗಡೆ ನಾಡಿ ಎಂದೇ ಪ್ರಖ್ಯಾತರಾಗಿದ್ದ ನಾ ಡಿಸೋಜಾ ಅವರು 88ನೇ ವಯಸ್ಸಿಗೆ ತಮ್ಮ ಪಯಣ ಮುಗಿಸಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರಾದ ನಾ ಡಿಸೋಜಾ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿರುವ ಹಿರಿಯ ಸಾಹಿತಿ. ಇವರ ಕಾದಂಬರಿಯಾದ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಾ ಡಿಸೋಜಾ ಅವರನ್ನ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಸಾಗರದಲ್ಲಿ ಇಂದು ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವರ ಪಾರ್ಥಿವ ಶರೀರವನ್ನ ನಾವು ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿ ಅಗಲಿಕೆಗೆ ಗಣ್ಯರ ಸಂತಾಪ. ನಾ ಡಿಸೋಜಾ ನಿಧನಕ್ಕೆ ನಾಡಿನ ಗಣ್ಯರು ಕಂಬನಿ ಮಿಡಿದಿದ್ದು, ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಶ್ರೀಯುತರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭಾವಪೂರ್ಣ ವಿದಾಯ ಹೇಳಿದ್ದಾರೆ. ಮಲೆನಾಡಿನ ಮುಳುಗಡೆಯ ನಾಡಿ ಮಿಡಿತ ಸ್ತಬ್ಧವಾಗಿದ್ದು, ನಾ ಡಿಸೋಜಾರ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಮಲೆನಾಡು ಜಿಲ್ಲೆಯ ಮುಳುಗಡೆ ನಾಡಿ ಹಿರಿಯ ಸಾಹಿತಿ ಡಾಕ್ಟರ್ ನಾ ಡಿಸೋಜಾ ಅವರು ಅನಾರೋಗ್ಯದ ಹಿನ್ನೆಲೆ ನಿಧನರಾಗಿದ್ದು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಲೆನಾಡಿನ ಸಾಕ್ಷಿ ಪ್ರಜ್ಞೆ, ಪರಿಸರ ಪರ ಬರಹಗಾರ, ಮಕ್ಕಳ ಸಾಹಿತ್ಯಗಾರ, 40 ಕಾದಂಬರಿಗಳ ರಚನೆಕಾರ, ಹಿರಿಯ ಸಾಹಿತಿ ನಾ ಡಿಸೋಜಾ ಇನ್ನು ನೆನಪು ಮಾತ್ರ. ನಾಡಿನ ಹಿರಿಯ ಸಾಹಿತಿ ನಾ ಡಿಸೋಜಾ ನಿಧನ. ದ್ವೀಪದ ಕರ್ತೃ ಇನ್ನು ನೆನಪು ಮಾತ್ರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಹಿರಿಯ ಸಾಹಿತಿ, ಮುಳುಗಡೆ ನಾಡಿ ಎಂದೇ ಪ್ರಖ್ಯಾತರಾಗಿದ್ದ ನಾ ಡಿಸೋಜಾ ಅವರು 88ನೇ ವಯಸ್ಸಿಗೆ ತಮ್ಮ ಪಯಣ ಮುಗಿಸಿದ್ದಾರೆ. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರಾದ ನಾ ಡಿಸೋಜಾ ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿರುವ ಹಿರಿಯ ಸಾಹಿತಿ. ಇವರ ಕಾದಂಬರಿಯಾದ ಕಾಡಿನ ಬೆಂಕಿ ಹಾಗೂ ದ್ವೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದುಕೊಂಡಿವೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಾ ಡಿಸೋಜಾ ಅವರನ್ನ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ. ಸಾಗರದಲ್ಲಿ ಇಂದು ಮಧ್ಯಾಹ್ನದ ನಂತರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅವರ ಪಾರ್ಥಿವ ಶರೀರವನ್ನ ನಾವು ಮಧ್ಯಾಹ್ನ ಸಾಗರದ ನಮ್ಮ ಸ್ವಗೃಹದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಾಡಿ ಅಗಲಿಕೆಗೆ ಗಣ್ಯರ ಸಂತಾಪ. ನಾ ಡಿಸೋಜಾ ನಿಧನಕ್ಕೆ ನಾಡಿನ ಗಣ್ಯರು ಕಂಬನಿ ಮಿಡಿದಿದ್ದು ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಶ್ರೀಯುತರ ಅಗಲಿಕೆಯಿಂದ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಭಾವಪೂರ್ಣ ವಿದಾಯ ಹೇಳಿದ್ದಾರೆ. ಮಲೆನಾಡಿನ ಮುಳುಗಡೆಯ ನಾಡಿ ಮಿಡಿತ ಸ್ತಬ್ಧವಾಗಿದ್ದು ನಾ ಡಿಸೋಜಾರ ಅಗಲಿಕೆ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಷ್ಟು ದಿನ ಮೈಸೂರಲ್ಲಿ ಜಾಲಿ ಆಗಿದ್ದ ದರ್ಶನ್ಗೆ ಮತ್ತೆ ಕರಾಳ ದಿನಗಳು ಕಾಡೋ ಆತಂಕ ಶುರುವಾಗಿದೆಯಂತೆ. ದರ್ಶನ್ ರನ್ನ ಅಷ್ಟು ಚಿಂತೆಗೆ ದೂಡಿದ ವಿಚಾರವೇನು, ನೀವೇ ನೋಡಿ. ಕಾಟೇರನ ಕನಸಿನ ದಿನಗಳ ಕಾಲ ಮುಗೀತಾ? ಮೈಸೂರಲ್ಲಿ ಇರುವಂತಿಲ್ಲ, ಬೆಂಗಳೂರು ಬೇಕಾಗಿಲ್ಲ. ವಿನೀಶ್ ಕ್ಯಾಟಗರಿ ಫಾರಂ ಹೌಸ್. ನಟ ದರ್ಶನ್ ರ ಮೋಸ್ಟ್ ಫೇವರಿಟ್ ಜಾಗ ಅಂದ್ರೆ ತಮ್ಮ ಮಗನ ಹೆಸರಿನಲ್ಲಿರುವಂತಹ ಈ ಫಾರಂ ಹೌಸ್. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರಂ ಹೌಸ್ ಸದ್ಯ ಡೆವಿಲ್ ಗ್ಯಾಂಗ್ಗೆ ಅಡ್ಡೆಯಾಗಿದೆ. ಹೌದು, ಬೆಂಗಳೂರಿನಿಂದ 2 ವಾರದ ಅನುಮತಿಯೊಂದಿಗೆ ಮೈಸೂರು ಸೇರಿದ್ದ ದರ್ಶನ್ ಅನುಕ್ಷಣವನ್ನು ಕೂಡ ಅನುಭವಿಸಿದ್ರು. ಅಮ್ಮನ ಆರೈಕೆ, ಪತ್ನಿಯ ಸಾಂಗತ್ಯ, ಇನ್ನು ತಾನು ಇಷ್ಟಪಟ್ಟು ಸಾಕಿದಂತಹ ಪ್ರಾಣಿಗಳ ಜೊತೆಗೆ ಜಗ್ಗುದಾದ ಜಾಲಿಯಾಗಿದ್ರು. ಕೋರ್ಟ್ ಅನುಮತಿ ನೀಡಿದ್ದ 2 ವಾರಗಳ ಗಡುವು ಇಂದು ಅಂತ್ಯಗೊಂಡಿದೆ. ನಾಳೆ ಮನಸ್ಸಿಲ್ಲದ ಮನಸ್ಸಿನಿಂದ ದರ್ಶನ್ ತನ್ನಿಷ್ಟದ ಸೂರನ್ನ ಬಿಟ್ಟು ಮಹಾನಗರಿ ಬೆಂಗಳೂರಿಗೆ ಬರಬೇಕಿದೆ. ಹೌದು, ಬೆಂಗಳೂರು ಅಂದ್ರೆ ಮೊದಲಿನಿಂದಲೂ ಕೂಡ ದರ್ಶನ್ಗೆ ಅಷ್ಟಕ್ಕಷ್ಟೇ. ಇದೀಗ ಮೈಸೂರನ್ನ ಬಿಟ್ಟು ಬರಲು ಮನಸ್ಸಿಲ್ಲದ ದರ್ಶನ್ ಮತ್ತೊಂದು ಕಾನೂನಿನ ಅವಕಾಶಕ್ಕಾಗಿ ಕಾತರಿಸುತ್ತಿದ್ದಾರೆ. ಹೀಗಾಗಿ ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸುವುದಕ್ಕೆ ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಇರೋದಕ್ಕೆ ಕೊನೆಯ ದಿನ ಅಂದ್ರೆ ಇವತ್ತು ತಮಗೆ ನೀಡಿದಂತ ಅವಧಿ ಇವತ್ತು ಮುಗಿಯುತ್ತೆ. ಹೀಗಾಗಿ ದರ್ಶನ್ ಇವತ್ತು ರಾತ್ರೋರಾತ್ರಿ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಮತ್ತೆ ಆ ಒಂದು ಎಕ್ಸ್ಟೆಂಡ್ ಅಂದ್ರೆ ಮೈಸೂರಿನಲ್ಲಿ ಇರೋದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನ ಕಾಲಾವಕಾಶವನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋದಕ್ಕಾಗಿ ತಮ್ಮ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂದು ಭಾನುವಾರ, ಹೀಗಾಗಿ ವಿಧಿ ಇಲ್ಲದೆ ದರ್ಶನ್ ರಾತ್ರಿಯೇ ಬೆಂಗಳೂರಿಗೆ ಬರಬೇಕಿದೆ. ನಾಳೆ ಏನಾದ್ರೂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರಾ, ಇಲ್ಲ ಎಲ್ಲಿಗೆ ಬೇಕಾದ್ರೂ ಹೋಗೋ ಸ್ವಾತಂತ್ರ್ಯಕ್ಕಾಗಿಯೇ ಮನವಿ ಮಾಡ್ತಾರಾ, ಕಾದು ನೋಡಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.